ಹಲೋ ಎವ್ರಿವನ್, ವೆಲ್ಕಮ್ ಟು ವಾಣೀಸ್ ಕೈ ರುಚಿ. ಇವತ್ತು ನನಗೆ ಹೋಳಿಗೆ ಆರ್ಡ್ರ್ ಬಂದಿತ್ತು. ಹಾಗೆ ನಿಮ್ಮ ಜೊತೆಗೆ ಸ್ವಲ್ಪ ಶೇರ್ ಮಾಡ್ಕೊಳ್ಳೋಣ ಅಂತ ಹೋಳಿಗೆ ರೆಸಿಪಿನ ಶೇರ್ ಮಾಡ್ಕೊಳ್ತಿದ್ದೀನಿ. ನಾನು 1 ಅವರ್ ಮುಂಚೆನೇ ಮೈದಾ ಹಿಟ್ಟನ್ನ ನೆನೆಸಿಟ್ಕೊಂಡಿದ್ದೆ. ಮೈದಾ ಹಿಟ್ಟು ಎಷ್ಟು ಚೆನ್ನಾಗಿ ನೆನೆಯುತ್ತೋ ಅಷ್ಟು ಚೆನ್ನಾಗಿ ಹೋಳಿಗೆ ಬರುತ್ತೆ. ಮತ್ತು ಹೂರಣ ಕೂಡ ನಾನು ರುಬ್ಬಿಟ್ಕೊಂಡಿದ್ದೆ. ಇವಾಗ ಹೂರಣ ಹಾಕಲಿಕ್ಕೆ ನಾನು ಮೈದಾ ಹಿಟ್ಟನ್ನ ರೌಂಡ್ ಮಾಡಿಟ್ಕೊಂಡಿದ್ದೀನಿ. ಎಣ್ಣೆ ಹಚ್ಚಿಟ್ಟು ನೆನೆಸ್ಕೊಂಡ್ರೆ ಮೈದಾ ಹಿಟ್ಟು ತುಂಬ ಚೆನ್ನಾಗಿ ಬರುತ್ತೆ ಹೋಳಿಗೆ ಸ್ಮೂತಾಗಿ. ಇವಾಗ ಹೋಳಿಗೆ ಶೀಟ್ ಸಿಗುತ್ತಲ್ವ, ಅದ್ರ ಮೇಲೆ ನಾನು ಲತ್ತಗುಣಿಯಿಂದ ಉತ್ತಾ ಇರೋದು. ಒಬ್ಬೊಬ್ಬರು ಪೇಪರ್ ಶೀಟ್ ಕೂಡ ಹಾಕೊಂಡು ಸ್ಪ್ರೆಡ್ ಮಾಡ್ಕೊಳ್ತಾ ಹೋಗ್ತಾರೆ. ಬಟ್ ನನಗೆ ಮೊದಲಿಂದನೂ ಇದೇ ಅಭ್ಯಾಸ ಇದೆ, ನಾನು ಇದೇ ಮಾಡ್ತೀನಿ. ನನಗೆ ಹಿಂಗೆ ಮಾಡಿದ್ರೇ ಸ್ವಲ್ಪ ಕಂಫರ್ಟಬಲ್ ಜಾಸ್ತಿ. ನಾನು ಪುಟ್ಟ ಹೋಳಿಗೆ ಮಾಡಲ್ಲ, ತುಂಬ ದೊಡ್ಡದು ಮಾಡ್ತೀನಿ. ನಾನು ಮೈದಾ ಹಿಟ್ಟು ಕೂಡ ಜಾಸ್ತಿ ತೊಗೊಳ್ಳಲ್ಲ. ಮೈದಾ ಹಿಟ್ಟಿಗಿಂತ ನಾನು ಹೂರಣ ಜಾಸ್ತಿ ಇರುತ್ತೆ. ತಿಂದವರಿಗೆ ಸ್ವಲ್ಪ ಫೀಲ್ ಆಗಬೇಕು, ಹೋಳಿಗೆ ತಿಂತಿದ್ದೀವಿ ಅನ್ನೋ ಥರ. ಸೊ ಹಾಗಾಗಿ ನಾನು ಹೂರಣ ಜಾಸ್ತಿ ಯೂಸ್ ಮಾಡ್ತೀನಿ. ನಾನು ಶೇಂಗಾ ಹೋಳಿಗೆ ಕೂಡ ಯೂಸ್ ಮಾಡ್ತೀನಿ, ಕ್ಯಾರೆಟ್ ಹೋಳಿಗೆ ಕೂಡ ಯೂಸ್ ಮಾಡ್ತೀನಿ. ನನಗೆ ಹೋಳಿಗೆಯಲ್ಲಿ ಒಂದು 3-4 ಥರ ಹೋಳಿಗೆ ಮಾಡಿ ಅಭ್ಯಾಸ ಇದೆ. ಹೋಳಿಗೆ ಇವತ್ತು ಆರ್ಡ್ರು ತುಂಬ ಬಂದಿತ್ತು. ಸೊ ಹಾಗಾಗಿ ಇವಾಗ ಮ್ಯಾಂಗೋ ಸೀಸನ್ ಅಲ್ವಾ, ಸೊ ಹಾಗಾಗಿ ಸೀಕರಣೆ ಮತ್ತು ಹೋಳಿಗೆ ಆರ್ಡ್ರು ಬಂದಿತ್ತು. ನಾನು ಪುಟ್ಟದಾಗಿ ಹೋಳಿಗೆ ಅಂತೂ ರೆಡಿ ಮಾಡಲ್ಲ, ಸ್ವಲ್ಪ ದೊಡ್ಡದೇ ಇರುತ್ತೆ ನನ್ನ ಇದರಲ್ಲಿ ಆರ್ಡರಲ್ಲಿ ಕೊಟ್ಟರೆ. ಹೋಳಿಗೆ ಯಾರಿಗೆ ತೆಗಿಯೋಕ್ಕೆ ಬರಲ್ಲ ಅಂತ ಈ ಥರ ಯೂಸ್ ಮಾಡಿಕೊಂಡ್ರೆ, ಟ್ರಿಕ್ ಯೂಸ್ ಮಾಡಿಕೊಂಡು ಹೋಳಿಗೆನ ತೆಗಿಬೋದು. ಚೆನ್ನಾಗಿ ಬೇಯಿಸಿದ್ರೆ ಮಾತ್ರ ಹೋಳಿಗೆ ಸ್ವಲ್ಪ ಚೆನ್ನಾಗಿ ಕೆಂಪಾಗಿ ಬೇಯಿಸ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡ್ತಾ ಇರ್ಬೋದು, ಹೋಳಿಗೆ ತುಂಬ ಚೆನ್ನಾಗಿ ಬಂದಿತ್ತು. ಇವತ್ತು ಕೂಡ ತುಂಬ ಸ್ಮೂತಾಗಿತ್ತು ಹೋಳಿಗೆ. ಅವರು ಕೂಡ ಕಮೆಂಟ್ ಹೇಳಿದರು, ತುಂಬ ಚೆನ್ನಾಗಿತ್ತಮ್ಮ ಹೋಳಿಗೆ ಅಂತ. ನಿಮಗೂ ಇದೇ ಥರ ಬೇಕಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ.